ಮನವ ಕಾಡುವ ರೂಪಸಿಯ ಬಯಕೆಯ ಬಳ್ಳಿಯ ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿ.ಕೆ. ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾವು ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನೀವೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಸೀಸನ್ 5 ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಹಟ್ಸನ್ ಕರ್ಡ್ ಮತ್ತು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಊಟ. ಸ್ಪೆಷಲ್ ಊಟ ತುಂಬ ಸ್ಪೆಷಲ್. ಯಾಕೆ ಹೇಳಿ, ನಾನು ಇವತ್ತು ಬೆಳಗಾವಿಗೆ ಬಂದಿದ್ದೀನಿ. ಬೆಳಗಾವಿ ನಗರದಲ್ಲಿ ನಾನು ಅಡುಗೆ ಮಾಡಬೇಕು ಅಂತ ಹನುಮಂತ ದೇವಸ್ಥಾನಕ್ಕೆ ಬಂದಿದ್ದೇನೆ. ಅದರ ಆವರಣದಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ಬೆಳಗಾವಿಯಲ್ಲಿ ಮಹಿಳಾ ಸಂಘದವ್ರ ಜೊತೆ ಅಡುಗೆ ಮಾಡ್ತೀನಿ. ಮತ್ತು ಬೆಳಗಾವಿಯ ಹೋಟೆಲ್ಗಳನ್ನೆಲ್ಲ ಹೋಗಿ ನೋಡ್ತೀನಿ, ಭೇಟಿ ತಿಂತೀನಿ, ಅಲ್ಲಿ ಹೆಂಗಿರುತ್ತೆ ರುಚಿ ನೋಡ್ತೀನಿ. ಅಫ್ಕೋರ್ಸ್ ಬೆಳಗಾವಿ ಕುಂದನ್ನು ಟೇಸ್ಟ್ ಮಾಡೇ ಮಾಡ್ತೀನಿ. ಓಕೆ, ನಮ್ಮ ಇವತ್ತಿನ ಸ್ಪೆಷಲ್ ಊಟ ಶುರು ಮಾಡೋಣ. ತಡ ಮಾಡೋದು ಬೇಡ. ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡ್ತಾಯಿದ್ದೀನಿ. ಇದು ನಾನು ರೀಸೆಂಟಾಗಿ ಜೋಧ್ಪುರ ಜೈಸಲ್ಮೇರ್ಗೆಲ್ಲ ಹೋಗಿದ್ದೆ. ಅದು ರಾಜಸ್ಥಾನಲ್ಲಿ ನಾನು ಇದ್ದಂಥ ಹೋಟ್ಲಲ್ಲಿ ಒಂದು ಐಟಮ್ ಕೊಟ್ಟರು. ನಾನು ತೊಗೊಂಡಿದ್ದೆ. ಆ ನಾನ್ ಜೊತೆಗೆ ಅಂತ ಒಂದು ಕೊಟ್ಟರು ಐಟಮು. ಸಖತ್ತಾಗಿತ್ತು. ಅದಕ್ಕೆ ಅವರು ಮಟರ್ ನಿಮೋನಾ ಅಂತ ಕರೆದ್ರು. ನಾನು ಅದನ್ನು ಟೇಸ್ಟ್ ಮಾಡಿದೆ, ತುಂಬ ಇಷ್ಟ ಆಯಿತು. ಬರೀ ಬಟಾಣಿಯಲ್ಲಿ ಮಾಡುವಂಥದ್ದು. ಅದನ್ನು ತಿಂದ ಮೇಲೆ ಸ್ವಲ್ಪ ನಾನು ನಮ್ಮ ಟೇಸ್ಟ್ಗೆ ಅಂದರೆ ನಮ್ಮ ನಾಲ್ಗೆಗೆ ಅಡ್ಜಸ್ಟ್ ಆಗೋದಂಗೆ ಒಂಚೂರು ಸಣ್ಣ ಪುಟ್ಟ ಚೇಂಜಸ್ ಮಾಡಿಕೊಂಡು ಅದನ್ನು ನನ್ನದೇ ಅಡುಗೆ ಮಾಡ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಅದ್ಭುತವಾದ ಹೆಸರಿಟ್ಟಿದ್ದೀನಿ, ಮಟರ್ ಮಹಾರಾಣಿ ಅಂತ. ಮಟರ್ ಮಹಾರಾಣಿ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ 1 ಕಪ್ ಹಸಿ ಬಟಾಣಿ ಹಾಕಿ ತರಿತರಿಯಾಗುವಂತೆ ರುಬ್ಬಿ ಇಡಿ. ಮತ್ತೊಂದು ಮಿಕ್ಸಿ ಜಾರ್ಗೆ 4 ರಿಂದ 5 ಹಸಿಮೆಣಸಿನಕಾಯಿ ಮುರಿದು ಹಾಕಿ, 1 ಇಂಚು ಹಸಿ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತರಿತರಿ ಆಗುವಂತೆ ರುಬ್ಬಿ ಇಡಿ. ಬಾಣಲೆಗೆ 1/2 ಕಪ್ ಸಾಸಿವೆ ಎಣ್ಣೆ ಹಾಕಿ ಹೊಗೆ ಬರುವವರೆಗೂ ಬಿಸಿ ಮಾಡಿ 3 ರಿಂದ 4 ಚಮಚ ಮಾಮೂಲಿ ಎಣ್ಣೆ ಹಾಕಿ ಬಿಸಿ ಮಾಡಿ. ಅದಕ್ಕೆ ಸಿಪ್ಪೆ ತೆಗೆದು ಕತ್ತರಿಸಿದ ಆಲೂಗೆಡ್ಡೆ 1 ಕಪ್ ಹಾಕಿ ಹೊಂಬಣ್ಣ ಬರುವವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಗೆ ತೆಗೆದು ಹಾಕಿ. ಬಾಣಲೆಯಲ್ಲಿ ಉಳಿದ ಎಣ್ಣೆಗೆ ರುಬ್ಬಿಟ್ಟ ಹಸಿ ಬಟಾಣಿಯ ಮಿಶ್ರಣ ಹಾಕಿ ಬಾಡಿಸಿ. ಅದಕ್ಕೆ ರುಬ್ಬಿಟ್ಟ ಹಸಿ ಮೆಣಸಿನಕಾಯಿ ಮಿಶ್ರಣ ಹಾಕಿ ಹುರಿದು ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಗೂ ಸ್ವಲ್ಪ ನೀರು ಸೇರಿಸಿ ಟೊಮೆಟೊ ಅನ್ನು ಬೇಯಿಸಿ. ಅದಕ್ಕೆ ಸ್ವಲ್ಪ ಅರಿಶಿಣ, 1 ಚಮಚ ಧನಿಯಾ ಪುಡಿ, 1/2 ಚಮಚ ಗರಂ ಮಸಾಲ, 1/2 ಚಮಚ ಅಚ್ಚಮೆಣಸಿನ ಪುಡಿ, ಸಣ್ಣಗೆ ಕತ್ತರಿಸಿಟ್ಟ ಕೊತ್ತಂಬರಿ ಕಡ್ಡಿ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಬೇಯಿಸಿಟ್ಟ ಬಟಾಣಿ 1 ಕಪ್ ಹಾಗೂ ಕರೆದಿಟ್ಟ ಆಲೂಗೆಡ್ಡೆ ಹಾಗೂ ಗ್ರೇವಿ ಹದಕ್ಕೆ ಬೇಕಾದಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಲು ಇಡಿ. ಒಗ್ಗರಣೆ ಪಾತ್ರೆಗೆ 1 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಇಂಗು, ಸಾಸಿವೆ, ಜೀರಿಗೆ ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡಿ ಇಡಿ. ಬಾಣಲೆಯಲ್ಲಿ ಮಿಶ್ರಣ ಕುದಿಯಲು ಶುರು ಆದಾಗ ಅದಕ್ಕೆ 1 ಚಮಚ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ನಂತರ ರೆಡಿ ಮಾಡಿದ ಒಗ್ಗರಣೆ ಸೇರಿಸಿ ಮಿಕ್ಸ್ ಮಾಡಿದರೆ ಅತ್ಯಂತ ಅದ್ಭುತವಾದ ರುಚಿಯಾದ ಮಟರ್ ಮಹಾರಾಣಿ ರೆಡಿ. ನಮ್ಮ ಇವತ್ತಿನ ಮಟರ್ ಮಹಾರಾಣಿ ಟೇಸ್ಟ್ ಮಾಡುವಂಥ ಸಮಯ ಬಂದಿದೆ. ನನಗೆ ಖುಷಿ ಆಗ್ತಾ ಇರೋದೇನೆಂದರೆ, ನಾವು ಬೆಳಗಾಮಲ್ಲಿ ಈ ಹನುಮಂತನ ದೇವಸ್ಥಾನದ ಆವರಣದಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಭಾಳ ಜನ ಭಕ್ತಾದಿಗಳು ಬಂದವರೆಲ್ಲ ಅಡುಗೆ ಮಾಡ್ತಾರೆ ಚಂದ್ರು ಅಂತೇಳಿ ಬಂದು ನೋಡ್ತಾ ನಿಂತಿದ್ದಾರೆ. ಅವರೆಲ್ರಿಗೂ ಟೇಸ್ಟ್ ಮಾಡೋಕ್ಕೆ ಕೊಟ್ಬಿಡ್ತೀನಿ. ಏನಂತಾರೆ ನೋಡೇ ಬಿಡೋಣ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಭಾಳ ಸಂತೋಷ ಆಯ್ತು ನಮಗೆ. ನಮ್ಮ ಬೆಳಗಾಮದಲ್ಲಿ ಹನುಮಾನ್ ಮಂದಿರದಲ್ಲಿ ನೋಡಿ ಸಂತೋಷ. ತಗೊಳ್ರಿ ಟೇಸ್ಟ್ ಮಾಡಿರಿ. ಹೆಂಗಿದೆ ಮಟರ್ ಮಹಾರಾಣಿ? ವೆರಿ ನೈಸ್. ನೋಡೋಣ, ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಮಲ್ಟಿಪಲ್ ಫ್ಲೇವರ್ಸು ಇದರಲ್ಲಿ. ಮಜಾ ಏನು ಅಂದರೆ, ತಿನ್ಬೇಕಾದ್ರೆ ಮಧ್ಯದಲ್ಲಿ ಆ ಕೊತ್ತಂಬರಿ ಬೀಜದ ಕಡ್ಡಿ ಸಿಗುತ್ತೆ. ಹೊಳ್ಳಂತ ಅದರ ಫ್ಲೇವರ್ ಓಪನ್ ಆಗುತ್ತೆ. ಸಖತ್ ಮಜಾ ಕೊಡುತ್ತೆ. ಬಟಾಣಿಯ ಘಮ ಸೂಪರಾಗಿದೆ. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡು. ಆಲೂಗಡ್ಡೆ ಕರೆದಿರೋದು ತುಂಬ ರುಚಿ ಕೊಡುತ್ತೆ. ಸಖತ್ತಾಗಿದೆ, ಸೂಪರ್.